ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಶಕ್ತಿಶಾಲಿಯಾದ ಹೆಸರಿನಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ನಮ್ಮ ದೂರದರ್ಶನ ಕೇಂದ್ರದಲ್ಲಿ ಇವತ್ತು ಚರ್ಚೆ ಯಾರ ಬಗ್ಗೆ? ಬನ್ನಿ ನಮ್ಮ ಅತಿಥಿಗಳನ್ನ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಶ್ರೀಮತಿ ಈಶ್ವರಿ ಅವರೇ. ನಮಸ್ಕಾರ ಶ್ರೀಮತಿ ನಳಿನಾಕ್ಷಿ. ನಮಸ್ಕಾರ ಪಾಸ್ಟರ್. ಇವತ್ತು ನಾವು ಯಾವ ಸತ್ಯವೇದದ ಸ್ತ್ರೀ ಬಗ್ಗೆ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ ಶ್ರೀಮತಿ ಈಶ್ವರಿ ಅವರೇ? ನಾವು ಹಣ್ಣಳ ಬಗ್ಗೆ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಈಗ ಹಣ್ಣಳು ಅಂದ್ರೆ ಇಂಗ್ಲಿಷ್ ನಲ್ಲಿ ಹ್ಯಾನಾ ಅಂತ ನಾವು ಎಷ್ಟೋ ಮಕ್ಕಳಿಗೆ ಪೋಷಕರು ತಮ್ಮ ಮಕ್ಕಳಿಗೆ ಹೆಸರಿಡ್ತಾರೆ. ಹ್ಯಾನಾ ತುಂಬಾ ಮುದ್ದಾಗಿರ್ತಕ್ಕಂಥ ಒಂದು ಹೆಸರು. ಹಣ್ಣಳು ಅರ್ಥ ಹೇಳಿ ಶ್ರೀಮತಿ. ಹಣ್ಣಳು ಅಂತ ಹೇಳುವಾಗ ದೇವರ ಒಂದು ಕೃಪೆಯುಳ್ಳವಳು, ದೇವರ ಕೃಪೆಗೆ ಪಾತ್ರಲಾದವಳು ಅನ್ನೋ ಒಂದು ಅರ್ಥವನ್ನ ಇಲ್ಲಿ ತೋರಿಸುತ್ತೆ. ಇಲ್ಲಿ ಸತ್ಯವೇದದಲ್ಲಿ ನಾವು ಎಷ್ಟೋ ಈ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಎಷ್ಟೋ ಜನ ಎಷ್ಟು ಮುದ್ದಾಗಿ ಅರ್ಥಭರಿತವಾಗಿರ್ತಕ್ಕಂಥ ಹೆಸರನ್ನ ಇಟ್ಕೊಳ್ತಾರೆ. ಈಗ ನಾವು ಏನೋ ಒಂದು ಹೆಸರು ಇಟ್ಬಿಡ್ತೀವಿ, ಯೋಚನೆ ಮಾಡೋದಿಲ್ಲ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ದೇವರ ಕೃಪೆಯನ್ನ ಪಡೆದಿರ್ತಕ್ಕಂಥವಳು ಎಷ್ಟು ಉತ್ತಮವಾಗಿರ್ತಕ್ಕಂಥ ಹೆಸರು ಶ್ರೀಮತಿ ಈಶ್ವರಿ ಅವರೇ. ಹೌದು, ಇದು ಬಹಳ ಉತ್ತಮವಾಗಿ ಕೆಲವರು ಈ ಆಕೆಯ ನೆನಪಿನಿಂದ ಮಕ್ಕಳಿಗೆ ಹ್ಯಾನಾ ಅಥವಾ ಹಣ್ಣಳು ಅಂತ ಹೆಸರು ಇಟ್ಕೊಳ್ತಾರೆ. ಆದರೆ ಆಕೆ ಬಂದ್ಬಿಟ್ಟು ತನ್ನ ಪ್ರಾರ್ಥನೆ ಜೀವಿತದಿಂದ ಒಂದು ಮುದ್ದಾದ ಮಗುವನ್ನು ಪಡಿತಾಳೆ. ಸೊ ಅದು ನಮ್ಮ ಒಂದು ಜೀವಿತದಲ್ಲಿ ಅವಳ ಒಂದು ಪ್ರಾರ್ಥನಾ ಜೀವಿತವನ್ನು ನಾವು ಹೆಚ್ಚಾಗಿ ಕಲಿಬೋದು. ಈಗ ಹಣ್ಣಳು ಅಂತ ನಾವು ತೆಗೆದುಕೊಂಡಾಗ ಅವಳು ಪ್ರಾರ್ಥನಾ ಜೀವಿತದಲ್ಲಿ ತುಂಬ ಹೆಸರು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಹೆಸರು ಸತ್ಯವೇದದಲ್ಲಿ. ಆಮೇಲೆ ಇನ್ನೊಂದು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ವಿಷಯ, ಸಪೋಸ್ ಒಂದು ತಾಯಿಗೆ ತುಂಬ ವರ್ಷಗಳಿಂದ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಅಣ್ಣಳ ರೀತಿ ಪ್ರಾರ್ಥನೆ ಮಾಡು ಅಂತಾರೆ. ಸ್ವಲ್ಪ ಮಾಹಿತಿ ನೀಡ್ತೀರಾ ಈಶ್ವರಿ ಅವರೇ? ನಿಜಕ್ಕೂ ಬೋಧಕರೇ, ಇದನ್ನ ನಾವು ಮಕ್ಕಳಿಲ್ಲ ಅಂತ ಹೇಳುವಾಗ ಅದನ್ನ ಅನುಭವಿಸಿದಂಥ ತಾಯಿಗೇನೆ ಅದ್ರ ಸಂಕಟ ಗೊತ್ತಾಗೋದು. ಇಲ್ಲಿ ಇಬ್ಬರ ಹೆಂಡತಿಯರು, ಆ ಮೊದಲನೇ ಇನ್ನೊಂದು ಹೆಂಡತಿಗೆ ಮಕ್ಕಳಿದೆ, ಇಲ್ಲಿ ಬಹುಶಃ ಹಣ್ಣಳಿಗೆ ಮಕ್ಕಳಿಲ್ಲ. ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವಳ ಸ್ಥಿತಿಗತಿ ಏನಾಗಿತ್ತು? ಸೊ ಈಗ ಅವಳ ಗಂಡನಾದ ಎಲ್ಕಾನನಿಗೆ ಎರಡು ಹೆಂಡತಿಯರು, ಎರಡು ಪತ್ನಿಯರು. ಅದರಲ್ಲಿ ಒಬ್ಬಳು ಹಣ್ಣಳು, ಇನ್ನೊಬ್ಬಳಿದ್ದಾಳೆ, ಇನ್ನೊಬ್ಬಳಿಗೆ ಮಕ್ಕಳಿದೆ. ಆದ್ರೆ ನಾನ್ ನಿಮ್ಮ ಒಂದು ಪ್ರಶ್ನೆ, ಸತ್ಯವೇದದಲ್ಲಿ ಏನಾದ್ರೂ ಹೇಳಿದ್ಯಾ ಆ ಗಂಡನು ಜಾಸ್ತಿ ಇಷ್ಟಪಟ್ಟಿದ್ದು ಯಾವ ಸ್ತ್ರೀಯನ್ನ? ಏನಾದ್ರೂ ಮಾಹಿತಿ ಇದೆಯಾ ಶ್ರೀಮತಿ ಈಶ್ವರಿ ಅವರೇ? ಹೌದು, ಆತನು ಯಾವಾಗಲೂ ಆ ಹಣ್ಣಳನ್ನು ಬಹಳಷ್ಟು ಮೆಚ್ಕೊಂಡಿದ್ದ. ಆಕೆ ಕಷ್ಟಪಡೋದು ನೋಡು, ಸಂಕಟ ಪಡೋದು ನೋಡಿ, ನೀನು ಹೆದರಬೇಡ, ನಾನು ಇದ್ದೇನೆ ನಿನಗೆ, ನಾನು ಗಂಡನಾಗಿರುವಾಗ ನಿನಗೆ ಮಕ್ಕಳು ಯಾಕೆ ಅಂತ ಯಾವಾಗಲೂ ಧೈರ್ಯ ಪಡಿಸ್ತಾ ಇದ್ನು. ಯಾಕಂದ್ರೆ ಆ ಇನ್ನೊಬ್ಬ ಹೆಂಡತಿ ಯಾವಾಗಲೂ ಕಿರುಕುಳ ಕೊಡ್ತಾ ಇದ್ಲು. ಸೊ ಶ್ರೀಮತಿ ಈಶ್ವರಿ ಅವರೇ, ತುಂಬಾ ಉತ್ತಮವಾಗಿರ್ತಕ್ಕಂಥ ವಿಷಯವನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಅಣ್ಣಳಿಗೆ ಮಕ್ಕಳಿರ್ಲಿಲ್ಲ, ಆದ್ರೆ ಅವರ ಒಂದು ಗಂಡರು ಅವ್ರ ಮೇಲೆ ತುಂಬಾ ಪ್ರೀತಿಯನ್ನು ಇಟ್ಟಿದ್ರು. ಅವರ ಇನ್ನೊಂದು ಧರ್ಮಪತ್ನಿ ಎಲ್ಕಾನನ ಇನ್ನೊಂದು ಧರ್ಮಪತ್ನಿಗೆ ಎಷ್ಟು ಜನ ಮಕ್ಕಳು, ಏನು ಮಾಹಿತಿ ಏನಾದ್ರು ಇದೆಯೇ? ಅದರ ಮಾಹಿತಿ ಬಗ್ಗೆ ಸೂಕ್ಷ್ಮವಾಗಿ ನಾವು ಇಷ್ಟೇ ಅಂತ ಹೇಳಲಿಕ್ಕಾದ್ರೂ, ಮಕ್ಕಳಿಗಿತ್ತು, ಅವಳಿಗೆ ಪೆನ್ನನ್ನಾಳಿಗೆ ಮಕ್ಕಳಿತ್ತು, ಹಣ್ಣಳಿಗೆ ಮಕ್ಕಳು ಇರಲಿಲ್ಲ. ಅದರಿಂದ ಪೆನ್ನನ್ನಾಳು ಹಣ್ಣಳನ್ನು ತುಂಬ ಪೀಡಿಸ್ತಾ ಇದ್ಲು, ಕಾಡಿಸ್ತಾ ಇದ್ಲು ಅನ್ನೋದನ್ನ ನಮಗೆ ಸತ್ಯವೇದ ಇಲ್ಲಿ ನಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದೆ. ಈಗ ಒಂದು ಸ್ತ್ರೀ ಒಂದು ಮನೆಗೆ ಹೋಗ್ತಾ ಇದ್ದಾಳೆ. ಆ ಮನೆ ಮೊದಲೇ ತುಂಬಿದ ಮನೆ ಅಂತ ನಾವು ನೋಡಿದಾಗ, ಆ ತುಂಬಿದ ಮನೆಯಲ್ಲಿ ಹೋದಾಗ ಇವಳಿಗೆ ಗರ್ಭದ ವರ ಅಥವಾ ಆ ಗರ್ಭದ ಒಂದು ಗಿಫ್ಟ್ ಅಂತ ಹೇಳ್ತಾರೆ, ಗಿಫ್ಟ್ ಆಫ್ ದ ವೂಮ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವಳ ಒಂದು ಯಾವ ರೀತಿಯಾದ ಸಂದರ್ಭಕ್ಕೆ ಅವಳು ಸಿಕ್ಕಾಕೊಂಡಿರ್ಬೋದು ಶ್ರೀಮತಿ ಈಶ್ವರಿ ಅವರೇ? ಅಂದರೆ ಆಕೆ ಬಂಜೆ ಅಂತ ತಿಳಿದು ಬಂದಾಗ ಅವಳಿಗೆ ಬಹಳಷ್ಟು ನೋವಾಗಿರ್ತದೆ. ಅವಳು ಸಮಾಜದಲ್ಲಿ ಯಾವ ರೀತಿ ನಾನು ತಾಯಿಯ ಆಗಲಿಕ್ಕೆ ಆಗೋದಿಲ್ಲ, ಮಕ್ಕಳಿಲ್ವಲ್ಲ ಅಂತ ಅವಳು ಭಾಳಷ್ಟು ವ್ಯಥೆಪಟ್ಟು ಅದನ್ನು ನೋಡ್ತೀವಿ. ಅವಳು ಕಣ್ಣೀರಿಟ್ಟು ಪ್ರಾರ್ಥನೆಯನ್ನು ಪ್ರಾರಂಭಿಸ್ತಾಳೆ. ಪ್ರಾರ್ಥನೆ ಮಾಡ್ತಾ ಅವಳು ಹೇಳ್ತಾಳೆ, ನನಗೆ ಒಂದು ಮಗು ಕೊಟ್ಟರೆ ನಾನು ಅದನ್ನು ನಿಮಗೆ ಒಪ್ಪಿಸ್ತೇನೆ ಅಂತ. ಸೊ ನಾವು ಅಲ್ಲಿಗೆ ಬರೋಣ. ಅದಕ್ಕಿಂತ ಮುಂಚಿತವಾಗಿ ಶ್ರೀಮತಿ ನಳಿನಾಕ್ಷಿ ಅವರೇ, ಇಲ್ಲಿ ನಾವು ನೋಡ್ತೀವಿ ಹಣ್ಣಳು ಅವಳಿಗೆ ಮಕ್ಕಳಿರ್ಲಿಲ್ಲ, ಬಂಜೆ ಅಂತಕ್ಕಂಥ ಹೆಸರನ್ನ ಈಗಾಗಲೇ ಪಡೆದ್ಬಿಟ್ಟಿದ್ದಾಳೆ. ಬಂಜೆ ಅಂತ ಹೇಳಿದ್ರೆ ನಮಗೆ ತುಂಬಾ ಒಂದು ಕಠಿಣವಾಗಿ ಕಷ್ಟ ಭರಿತವಾಗಿರ್ತಕ್ಕಂಥ ಒಂದು ಪದ. ಒಂದು ಮಗುವನ್ನ ಹೇರ್ಲಿಕ್ಕೆ ಆಗದೇ ಇರ್ತಕ್ಕಂಥ ಮಹಿಳೆಗೆ ನಾವು ಬಂಜೆ ಅಂತ ಹೇಳ್ತೇವೆ. ಈಗ ನಾವು ಈ ಹಣ್ಣಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವಳಿಗೆ ಈಗಾಗಲೇ ಬಂಜೆ ಅಂತ ಹೆಸರು ಪ್ರಸಿದ್ಧಿ ಆಗ್ಬಿಟ್ಟಿದೆ. ಅವಳು ಪ್ರಾರ್ಥನೆ ಮಾಡ್ತಾನೇ ಇದ್ದಾಳೆ.
ನನಗೂ ಒಂದು ಮಗುವನ್ನ ಆಗ್ಲಿ ಅಂತ ಯಾವ ಹಂತದವರೆಗೂ ನಾವು ಒಂದು ವಿಷಯಕ್ಕೆ ಪ್ರಾರ್ಥನೆ ಮಾಡಬೇಕು ಶ್ರೀಮತಿ ವೆಸ್ಲಿ ಅವರೇ? ಅಂದರೆ ನಮ್ಮ ಅಗತ್ಯಗಳನ್ನು ಪೂರೈಸ್ಕೊಳ್ಳಿಕ್ಕೋಸ್ಕರ ನಾವು ಖಂಡಿತ ನಾವು ಪ್ರಾರ್ಥನೆಯನ್ನು ನಾವು ಮಾಡಲೇಬೇಕಾಗಿದೆ. ಇಲ್ಲಿ ಹನ್ನೆರಡು ಮಾಡಿದ್ದು ಕೂಡ ಅದೇ ಕೆಲಸವನ್ನು ಇಲ್ಲಿ ಹನ್ನೆರಡು ಮಾಡಿದ್ಲು. ಹನ್ನಳಿಗೆ ನೀವು ಆಗಾಗಲೇ ನಮ್ಮ ಸಹೋದರಿ ಹತ್ರ ಕೇಳಿದ್ರೆ ಅವಳ ಪರಿಸ್ಥಿತಿ ಹೇಗಾಗಿರ್ಬೋದಿತ್ತು ಅಂತ. ಸಮಾಜದಲ್ಲಿ ಮಕ್ಕಳನ್ನು ಹಡದೇ ಇರ್ತಕ್ಕಂಥ ತಾಯಿಯ ಸ್ಥಿತಿ ನಿಜಕ್ಕೂ ಶೋಚನೀಯ ಅಂತಲೇ ಹೇಳ್ಬೋದು. ಏಕೆ ಅಂತಂದರೆ ಈ ತಾಯಿ ತನ್ನ ಮಕ್ಕಳನ್ನು ಎತ್ಕೊಂಡಿರೋಳು ಆ ಬಂಜೆ ಬಂದು ಒಂದು ವೇಳೆ ಆ ಮಗುವನ್ನು ಎತ್ಕೊಳ್ಳೋಕ್ಕೆ ಬಂದರೆ ಬಂಜೆ ಕೈಗೆ ಮಗುವನ್ನು ಕೊಡೋದು ಬೇಡ. ಇದು ಒಂಥರ ಒಂದು ಅವಳ ಹೃದಯವನ್ನು ಮನಸ್ಸನ್ನು ಕುಟ್ಕುವಂಥ ಒಂದು ಕೆಲಸ ಇದು. ಅವಳು ಆ ಸಂದರ್ಭದಲ್ಲಿ ಎಷ್ಟು ನೋವನ್ನು ಪಟ್ಕೊಂಡಿರ್ಬೋದು, ಅವಳಿಗೆ ಎಷ್ಟು ಹಿಂಸೆ ಆಗ್ತಾ ಇತ್ತು. ಮತ್ತು ಇನ್ನೊಂದು ಮಕ್ಕಳನ್ನು ಒಂದು ಹೆಣ್ಣುತನ ಅಂತಕ್ಕಂಥದ್ದು ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ತಾಯ್ತನ ತುಂಬ ಮುಖ್ಯವಾದದ್ದು. ನಾನು ನಿಮ್ಮನ್ನ ಒಪ್ತೀನಿ, ಯಾಕೆಂದ್ರೆ ನಾನೆಲ್ಲ ಇಂಗ್ಲಿಷ್ನಲ್ಲಿ ಓದಿದೆ. A woman is complete only when she gives birth. ಹೌದು, A woman is complete only when she gives birth, otherwise she is not complete ಅಂತ ಹೇಳ್ತಾರೆ. ಒಂದು ಸ್ತ್ರೀ ಒಂದು ಮಗುವನ್ನು ಎತ್ತಾಗ ಮಾತ್ರ ಅವಳು ಸಂಪೂರ್ಣವಾದ ಮಹಿಳೆ ಅನ್ಸ್ಕೊಳ್ತಾಳೆ ಅಥವಾ ಸ್ತ್ರೀ ಅನ್ಸ್ಕೊಳ್ತಾಳೆ. ನಿಮ್ಮ ಅನಿಸಿಕೆ? ಆದರೆ ಅದೊಂದು ಆಶೀರ್ವಾದ, ಮಕ್ಕಳ ಒಂದು ಆಶೀರ್ವಾದ, ದೇವರ ಒಂದು ವರ. ಸೊ ಅದಕ್ಕೋಸ್ಕರ ಎಲ್ಲ ಹೆಂಗಸರು ಅಥವಾ ಮಹಿಳೆಯರು ಆಸೆ ಪಡ್ತಾರೆ ಅದನ್ನು. ಸೊ ತಾಯ್ತನ ಒಂದು ಭಾಗ್ಯ, ಆ ಒಂದು ಭಾಗ್ಯ ನಾನು ಪಡಿಬೇಕಲ್ಲ. ಸೊ ಹೆಣ್ಣಾಗಿ ಹುಟ್ಟಿದ ಮೇಲೆ ನಾನು ತಾಯಿ ಆಗಬೇಕು ಅಂತಲೇ ಆಸೆ ಪಡ್ತಾರೆ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಈ ಅಣ್ಣಲ್ಲ ಮಾತ್ರ ಅಲ್ಲ, ಸಾರಳನ್ನ ನಾವು ತೆಗೆದುಕೊಂಡಾಗ ಎಷ್ಟೋ ಒಂದು ಉದಾಹರಣೆಗಳನ್ನ ಕೊಟ್ಟಿದ್ದೀವಿ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ. ಸಾರಳನ್ನ ನಾವು ತೆಗೆದುಕೊಂಡಾಗ ಎಷ್ಟೋ ವರ್ಷಗಳನ್ನ ವರೆಗೂ ಮಕ್ಕಳಿಲ್ಲ. ದೇವರು ಹೇಳ್ತಾರೆ ನಿನಗೆ ನಾನು ಮಗುವನ್ನ ಕೊಡ್ತೀನಿ ಅಂದಾಗ ಸಾರಳು ನಗ್ತಾಳೆ, ಇಷ್ಟು ವಯಸ್ಸಾಗ್ಬಿಟ್ಟಿದೆ, ನಾನು ಎಲ್ಲಿ ಈಗ ಮಗುವನ್ನು ಏರ್ತೀನಿ ಅಂತ. ಸೊ ಅಣ್ಣಳು ಪ್ರಾರ್ಥನೆ ಮಾಡಿ 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 ಅವಳ ಅಕ್ಕ ಅಥವಾ ಸಹೋದರಿ ಅಂತ ಹೇಳ್ಬೋದು, ಅವಳ ಗಂಡನ ಇನ್ನೊಂದು ಹೆಂಡತಿಗೆ ಮಕ್ಕಳಿದೆ. ಇವಳು ಆ ಮಗುವನ್ನ ಎತ್ಕೊಳಂಗಿಲ್ಲ, ಹೋಗಿ ನೋಡಂಗೂ ಇಲ್ಲ. ಆದ್ರೆ ದೇವರು ಈ ಕಷ್ಟದಲ್ಲೂ ಒಂದು ಒಳ್ಳೆ ವಿಚಾರವನ್ನ ಮಾಡಿದ್ದಾನೆ. ಗಂಡನ ಪ್ರೀತಿಯನ್ನ ಅವಳ ಹತ್ರ ಇಟ್ಟಿದ್ದಾನೆ. ಅದು ಉತ್ತಮ ಅಲ್ವೇ ಶ್ರೀಮತಿ ಈಶ್ವರಿ ಅವರೇ? ಹೌದು, ಗಂಡನ ಪ್ರೀತಿ ಇದೆ. ಆದ್ರೂ ಅವಳು ಒಂದು ಮೂಲೆಯಲ್ಲಿ ನನಗೊಂದು ಒಂದು ಹಾಟಲ್ಲಿ ಇರೋದ್ರೆ ನನಗೊಂದು ಮಗು ಬೇಕು ಅಂತ ಆಸೆಯನ್ನು ದೇವ್ರಿಗೆ ಹೇಳಿ ಬೇಡ್ಕೊಳ್ತಾನೆ ಇರ್ತಾಳು, ಎಡೆಬಿಡದೇನೆ ಅವಳು ಪ್ರಾರ್ಥನೆ ಮಾಡ್ತಾಳಂತ ನೋಡಿದ್ರು. ಸೊ ದೇವರು ಎಲ್ಲ ಬಾಗಿಲುಗಳನ್ನ ಮುಚ್ಚೋದಿಲ್ಲ, ಕೆಲವು ಕಿಟಗಳನ್ನ ಕೂಡ ತೆಗೆದಿಟ್ಟಿರ್ತಾನೆ ಅಂತ ನಾವು ನೋಡಿದ್ದೇವೆ. ಆ ಮಗು ಇಲ್ಲ, ಆ ಇನ್ನೊಂದು ಹೆಂಗಸು ಇವಳನ್ನ ಪೀಡಿಸ್ತಾ ಇದ್ದಾಳೆ, ಕಾಡಿಸ್ತಾ ಇದ್ದಾಳೆ, ಆದ್ರೂ ಗಂಡನ ಪ್ರೀತಿಯನ್ನ ಗಳಿಸ್ಕೊಂಡಿದ್ದಾಳೆ. ಈ ಚರ್ಚೆನ ಮುಂದುವರಿಸೋಣ, ಒಂದು ಸಣ್ಣ ವಿರಾಮಕ್ಕೆ ಹೋಗ್ತಾ ಇದೀವಿ. ಪ್ರಿಯ ವೀಕ್ಷಕರೇ, ಅಣ್ಣಳು ತಾಯಿ ಇಲ್ಲದ ಒಂದು ಸ್ಥಿತಿಯಲ್ಲಿ ಏನ್ ಮಾಡಿದ್ಲು? ಪ್ರಾರ್ಥನೆ ಮಾಡಿದ್ಲು. ಮುಂದೆ ಏನಾಗುತ್ತೆ ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಅಣ್ಣಳ ಬಗ್ಗೆ ನಾವು ಕಲಿತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ. ಮಗು ಇಲ್ಲದ ಆ ಪರಿಸ್ಥಿತಿಯನ್ನ ಚರ್ಚೆ ಮಾಡ್ತಿದ್ದೇವೆ, ಬಂಜೆತನದ ಬಗ್ಗೆ ಮಾತನಾಡ್ತಿದ್ದೇವೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಶ್ರೀಮತಿ ನಳಿನಾಕ್ಷಿ ಅವರೇ, ಬಂಜೆತನ ಎಂಬತಕ್ಕಂಥ ಒಂದು ವಿಚಾರವನ್ನು ತೆಗೆದುಕೊಂಡಾಗ ತುಂಬಾ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಪದ. ಯಾರು ಈಗಿನ ಕಾಲದಲ್ಲಿ ಯಾರು ಉಪಯೋಗಿಸೋದಿಲ್ಲ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಬಂಜೆತನ ಎಂಬತಕ್ಕಂಥ ಪದವನ್ನ, ಇವಳು ಬಂಜೆ, ಇವಳಿಗೆ ಮಗುವನ್ನ ಹೇರೋಕ್ಕೆ ಶಕ್ತಿ ಇಲ್ಲ ಎಂಬತಕ್ಕಂಥ ವಿಚಾರವನ್ನ ನಾವು ನೋಡ್ತೇವೆ. ಈ ಬಂಜೆತನದ ಒಂದು ಸಮಾಜದ ಮೇಲೆ ಅದು ಬೀರಿರ್ತಕ್ಕಂಥ ಪರಿಣಾಮ ಏನು ಶ್ರೀಮತಿ ನಳಿನಾಕ್ಷಿ ಅವರೇ? ಈಗಾಗಲೇ ನಾನು ಹೇಳಿದ್ದೀನಿ ಪಾಸ್ಟ್ರೆ, ಇದನ್ನ ಬಂಜೆತನ ಅಂತಕ್ಕಂಥದ್ದು ನಿಜಕ್ಕೂ ಒಂದು ಶೋಚನೀಯ ಒಂದು ಸ್ಥಿತಿಯನ್ನು ತಂದುಕೊಡುತ್ತೆ. ಅದನ್ನ ಅನುಭವಿಸಿದಂಥ ಹೆಣ್ಣಿಗೆನೇ ಅದರ ನೋವು ಏನು ಅಂತ ಗೊತ್ತಾಗೋದು. ಇಲ್ಲಿ ಹನ್ನಳು ಕೂಡ ಅದೇ ನೋವನ್ನು ಪಟ್ಲು. ಇವಾಗ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳೋದಾದರೆ, ಒಂದು ಹೆಣ್ಣುತನ, ಇವತ್ತು ನಾನು ಒಂದು ಹೆಣ್ಣಾಗಿ ಹುಟ್ಟಿದ್ದೀನಿ, ನನ್ನ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ತಾಯ್ತನ ತುಂಬ ಮುಖ್ಯ. ಅಲ್ಲಿ ಮಗುವನ್ನು ಹಾಡಿಬೇಕು. ಮಗು ಹಡ್ದಾಗಲೇ ತಾನೇ ಹೌದಪ್ಪ ನಾನು ಒಂದು ಹೆಣ್ಣಾಗಿ ಹುಟ್ಟಿದ್ದು ಒಂದು ಸರಿ ಅನ್ನೋ ಒಂದು ಸ್ಥಿತಿ ಇವತ್ತು ಸಮಾಜದಲ್ಲಿ ನನ್ನನ್ನು ಸೇರಿ ಎಲ್ಲ ಹೆಣ್ಮಕ್ಳು ಕೂಡ ಬಯಸ್ತಕ್ಕಂಥದ್ದು. ಸತ್ಯವೇದ ಕೂಡ ಇದೇ ಮಾತನ್ನು ಹೇಳುತ್ತೆ, ಸಂತಾನವು ನನ್ನಿಂದ ಬಂದಂಥ ಒಂದು ಸ್ವಾಸ್ಥ್ಯ ಅಂತಿದೆ. ಅಂಥ ಸ್ವಾಸ್ಥ್ಯ ಆ ತಾಯಿಗೆ ಇಲ್ಲೇ ಇರುವಾಗ ಅವಳಿಗೆ ಎಷ್ಟು ನೋವಾಗಿರೋದಿಲ್ಲ. ಅವಳಿಗೆ ಆಗ್ತಕ್ಕಂಥ ಆಘಾತ, ಅವಳಿಗೆ ಅದನ್ನು ಯಾವ ರೀತಿ ಹೇಳ್ಕೊಳ್ಬೇಕು ಅವಳಿಗೆ ಆಗ್ತಾನೇ ಇಲ್ಲ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಅವಳು ಪ್ರಾರ್ಥನೆ ಮಾಡೋದನ್ನು ನೋಡುವಾಗಲೇ ನಮ್ಗನ್ಸುತ್ತೆ. ಹಾಗಾಗಲಿ ನಿಜಕ್ಕೂ ಕೂಡ ಬಂಜೆತನ ಒಂದು ಕೆಟ್ಟದಾದ ಒಂದು ಪರಿಸ್ಥಿತಿ. ಆಕೆ ಈ ಕಾರ್ಯಕ್ರಮದ ಮೂಲಕ, ಅಣ್ಣಳ ಮೂಲಕ ನಾವು ಎಷ್ಟೋ ಈ ಲೋಕದಲ್ಲಿ ಎಷ್ಟೋ ಜನರು ಪಾಪ ಪೋಷಕರು ಮಕ್ಕಳಿಲ್ಲದೆ ಇದ್ದಾರೆ. ಅವರಿಗೆ ನಾವು ಈ ಅಣ್ಣಳ ಮೂಲಕ ಏನನ್ನ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀವಿ ಶ್ರೀಮತಿ ಈಶ್ವರಿ ಅವರೇ?
ಅದೇ ಪ್ರಾರ್ಥನೆಯಿಂದ ಎಲ್ಲ ಸಾಧಿಸ್ಬೋದು. ಆಕೆ ಬಂದು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ಲು. ಈಗ ತಾಯಂದಿರು ಅನೇಕರು ನಮಗೆ ಕೆಲವು ಸರಿ ಪ್ರಾರ್ಥನೆ ಮಾಡಿ ನಮ್ಮ ಮಕ್ಕಳಿಲ್ಲ ಅನ್ನುವಾಗ ಒಬ್ರಿಗೊಬ್ರು ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಸೊ ಎಡಬಿಡದೆ ನಾವು ಪ್ರಾರ್ಥನೆ ಮಾಡಿದಾಗ ಅದು ಖಂಡಿತ ಒಂದಿಲ್ಲ ಒಂದಿನ ನಮಗೆ ಫಲ ಸಿಗ್ತದೆ ಅಂತ ನೋಡಿ. ಅದು ಸ್ವಲ್ಪ ಕಾಯಬೇಕಾಗ್ತದೆ. ನಮ್ಮ ದೂರದರ್ಶನ ಕೇಂದ್ರಕ್ಕೆ ಕೂಡ ಎಷ್ಟೋ ಜನ ಪತ್ರಗಳನ್ನ ಬರೀತಾರೆ. ನಮ್ಮ ಸಭೆಗಳಲ್ಲೂ ಕೂಡ ಒಂದು ಸಣ್ಣ ಸಣ್ಣ ಚಿಟ್ಟಿಯಲ್ಲಿ ಬರೆದು ಕೊಡ್ತಾರೆ, ಈ ರೀತಿಯಾಗಿ ನಮ್ಮ ಮಗು ಇಲ್ಲ ಪ್ರಾರ್ಥನೆ ಮಾಡಿ ಅಂತ. ಆದರೆ ಈಗ ತಾನೇ ಶ್ರೀಮತಿ ನಳಿನಾಕ್ಷಿ ಅವರು ಹೇಳಿದ್ರು, ಆ ನೋವನ್ನು ಅನುಭವಿಸಿರೋರಿಗೆ ಮಾತ್ರ ಆ ಕಷ್ಟ ಏನು ಅಂತ ಗೊತ್ತಿದೆ. ಸೊ ಈಗ ನೀವು ಹೇಳಿದ್ರಿ ಎಡಬಿಡದೆ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲವನ್ನ ದೇವರು ನಮಗೆ ಕೊಡ್ತಾನೆ ಅಂತ. ಆದರೆ ಅಣ್ಣಳ ವಿಚಾರಕ್ಕೆ ನಾವು ಬರೋಣ. ಅಣ್ಣಳ ವಿಚಾರಕ್ಕೆ ಹೋಗುವಾಗ ಅಣ್ಣಳ ವಿಚಾರದಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಏನಾಯ್ತು ನಳಿನಾಕ್ಷಿ ಅವರೇ? ಅವಳು ದೇವಸ್ಥಾನಕ್ಕೆ ಹೋದ್ಲು, ಪ್ರಾರ್ಥನೆಯನ್ನ ಮಾಡಿದ್ಲು. ಪ್ರಾರ್ಥನೆ ಮಾಡುವಾಗ ಏಲಿ ಆಕೆನ ಕಣಿಸಿದ್ನು, ಏನು ಇವಳು ಕುಡ್ಕೊಂಡು ಬಂದಿರ್ಬೋದೇನೋ ಅಂದರೆ ಅವಳು ಹೃದಯದ ನೋವನ್ನು ಹೊರಗಾಗ್ತಾ ಇದ್ಲು. ಅವಳಿಗೆ ಬಹುಶಃ ಅವಳಿಗೆ ಬಾಯಿಂದ ಪದಗಳು ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಅಷ್ಟು ವೇದನೆಯನ್ನು, ಅಷ್ಟು ದುಃಖವನ್ನು ಆಕೆ ನುಂಗ್ಕೊಂಡಿರೋದ್ರಿಂದ ಅವಳು ಬರೀ ತುಟಿಗಳು ಮಾತ್ರ ಇಲ್ಲಿ ಕದಿಲ್ತಾ ಇತ್ತು. ಅದನ್ನು ನೋಡಿ ಕುಡಿದ್ಬಿಟ್ಟು ಬಹುಶಃ ಕುಡ್ದಿರ್ಬೋದು ನೀನು, ಅದಕ್ಕೋಸ್ಕರ ಮಾಡ್ತಾ ಇದೀಯ, ಏನಮ್ಮ ನೀನು ಈ ಥರ ಮಾಡ್ತಾ ಇದೀಯಾ ಅನ್ನೋ ಒಂದು ಮಾತನ್ನು ಕೂಡ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು. ಆದರೆ ಅವಳು ನಿಜ ಸ್ಥಿತಿಯನ್ನು ತಿಳ್ಕೊಳ್ಳುವಾಗ ಅದೇ ಪ್ರವಾದಿ ಆಗಿರ್ತಕ್ಕಂಥ ಹೇಳಿದ್ನು, ಹೋಗು ಮುಂದಿನ ವರ್ಷದಲ್ಲಿ ನಿನಗೆ ದೇವರು ಒಬ್ಬ ಮಗನನ್ನು ಕೊಡ್ತಾನೆ ಅಂತ ಹೇಳಿದ್ರು. ನಾವು ಆ ವಿಷಯಕ್ಕೆ ಬರುವ ಮುನ್ನ ಈಗ ಎಷ್ಟೋ ಜನ ಈಗ ನನಗೆ ತುಂಬಾ ವರ್ಷಗಳಿಂದ ಮಕ್ಕಳೇ ದೇವ್ರು ಕೊಟ್ಟಿಲ್ಲ, ನಾನು ಯಾಕೆ ಚರ್ಚ್ಗೆ ಹೋಗ್ಬೇಕು, ನಾನು ಯಾಕೆ ಪ್ರಾರ್ಥನಾ ಸ್ಥಳಕ್ಕೆ ಹೋಗ್ಬೇಕು ಅಂತ ನಾನು ಎಷ್ಟೋ ಜನ ನನಗೆ ಹೇಳಿದ್ದಾರೆ. ನನಗೆ ಯಾವ ರೀತಿಯಾದ ವರ ಕೊಟ್ಟಿಲ್ಲ, ನನಗೆ ಮಕ್ಕಳು ಕೊಟ್ಟಿಲ್ಲ, ನನಗೆ ಗಂಡು ಮಗು ಕೊಟ್ಟಿಲ್ಲ, ನಾನು ಸಭೆಗೆ ಬರಲ್ಲ ಅಂತ ನಿರ್ಧಾರ ಮಾಡ್ಬಿಡ್ತಾರೆ. ನಿಮ್ಮ ಅನಿಸಿಕೆ? ಆದರೆ ನಾವು ಉಪವಾಸ ಮಾಡಿ ನಾವು ಪ್ರಾರ್ಥನೆ ಮಾಡಬೇಕು. ಅದನ್ನು ನಾವು ನಿಜವಾಗ್ಲೂ ಪಡೀತೇವೆ. ಅನೇಕರಿಗೆ 10 ವರ್ಷ ಆಗಲಿ 12 ವರ್ಷ ಆಗಲಿ ಈ ಬಂದು ಹೇಳ್ತಾರೆ, ನನಗೆ ಇಷ್ಟು ವರ್ಷ ಆದಮೇಲೆ ನನ್ನ ಮಕ್ಕಳು ಆಗಿದ್ದಾರೆ ಅಂತ. ನಮ್ಗೆ ಭಾಳ ಸಂತೋಷವಾಗಿ ದೇವ್ರಿಗೆ ಸ್ತೋತ್ರ ಹೇಳ್ತೀವಿ. ಈಗ ಸಭೆಗೆ ಹೋಗಿ ಪ್ರಾರ್ಥನೆ ಮಾಡೋದ್ರಲ್ಲಿ ಯಾವ ರೀತಿಯಾದ ಆಶೀರ್ವಾದ ಇದೆ? ಒಟ್ಟಾಗಿ ಪಾಸ್ಟರ್ ಇವಾಗ ಇದನ್ನು ಒಟ್ಟಾಗಿ ಎಲ್ಲಿ ಒಂದು ವಿಷಯದ ಬಗ್ಗೆ 2-3 ಜನ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೋ ಆ ಪ್ರಾರ್ಥನೆಗೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಇಲ್ಲಿ ಸತ್ಯವೇದ ಹೇಳ್ತಾ ಇದೆ. ಇಲ್ಲಿ ನಾವು ಬದಲಾವಣೆ ಆಗ್ಬೋದು, ಆದರೆ ದೇವ್ರ ಮಾತಕ್ಕೂ ಯಾವತ್ತೂ ಕೂಡ ಇಲ್ಲಿ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ದೇವರ ವಾಗ್ದಾನದ ಮೇಲೆ ಒಂದು ನಂಬಿಕೆ. ಅವಳಿಗೆ ಮಕ್ಕಳಿಲ್ಲ, ಅವಳ ಮನೆಯ ಸ್ಥಿತಿ ಗತಿ ಚೆನ್ನಾಗಿಲ್ಲ, ಅವಳ ಇನ್ನೊಬ್ಬ ಸಹೋದರಿ ಅವಳಿಗೆ ಕಿರುಕುಳ ಕೊಡ್ತಾ ಇದ್ದಾಳೆ, ಆದ್ರೂ ಸಹ ಅವಳು ಸಭೆಗೆ ಬಂದು ದಿನನಿತ್ಯವೂ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದ, ನನಗೊಂದು ಮಗು ಕೊಡು, ನನಗೊಂದು ಮಗು ಕೊಡು ಅಂತ. ಸೊ ಪ್ರವಾದಿ ಬಂದು ಬರುವ ವರ್ಷ ನಿನಗೆ ಒಂದು ಮಗುವನ್ನ ಆಗುತ್ತೆ. ಅಣ್ಣಳ ಒಂದು ಪ್ರತಿಕ್ರಿಯೆ ಏನಾಗಿರುತ್ತೆ? ಬಹಳ ಸಂತೋಷವಾಗಿರ್ತದೆ ಅವಳಿಗೆ. ಖಂಡಿತ ಅವಳು ಆ ವಾಕ್ಯವನ್ನು ನಂಬ್ತಾಳು. ಎಲ್ಲೇನು ಪ್ರವಾದಿ ಹೇಳಿದ ತಕ್ಷಣ ಭಾಳ ಆನಂದವಾಗ್ತದೆ. ಆ ಒಂದು ನೆರವೇರ್ತದೆ, ಆ ಒಂದು ಘಟನೆ ನೆರವೇರ್ತದೆ. ಆಕೆಗೆ ಮಗುವಾಗಿ ಸಮುವೇಲನು ಅಂತ ಹೆಸರಿಡ್ತಾನೆ. ಸೊ ಈಗ ಪ್ರವಾದಿ ಅಥವಾ ಪಾಸ್ಟರ್, ನಮ್ಮ ಈ ಲೋಕದ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಪಾಸ್ಟರು ಅಥವಾ ಪ್ರವಾದಿ ಹೇಳ್ತಾ ಇದ್ದಾನೆ, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಇನ್ನು ಸ್ವಲ್ಪ ದಿನಗಳಲ್ಲಿ ನಿನಗೊಂದು ಮಗು ಹುಟ್ಟುತ್ತೆ ಅಥವಾ 1 ವರ್ಷದ ನಂತರ ನಿನಗೊಂದು ಮಗು ಹುಟ್ಟುತ್ತೆ ಅಂತ ಹೇಳಿದಾಗ ನಾವು ಏನು ಮಾಡಬೇಕು? ಆ ನಂಬಿಕೆ ಇರಬೇಕಾ ಇಲ್ವಾ ಶ್ರೀಮತಿ ನಳಿನಾಕ್ಷಿ ಅವರೇ? ಖಂಡಿತ ಪಾಸ್ಟೇ, ಖಂಡಿತ ನಂಬಿಕೆ ಇಡಬೇಕು. ಏಕೆಂದರೆ ದೇವರು ಕೊಡ್ತಾನೆ ಅನ್ನೋ ವಾಗ್ದಾನದ ಮೇಲೆ ನಂಬಿಕೆ ಇಡಬೇಕು. ಇವತ್ತು ಬೋಧಕರು ನನಗಾಗಿ ಪ್ರಾರ್ಥನೆ ಮಾಡಿದರೆ ದೇವರು ಕೊಡ್ತಾನೆ ಅಂತ ನಂಬಿಕೆನೇ ಇಡಬೇಕು. ಏಕೆಂದರೆ ಪ್ರಸಂಗಿ 3:11 ಹೇಳ್ತಾ ಇದೆ, ತಕ್ಕ ಕಾಲದಲ್ಲಿ ನಾನು ಸಮಯ ಬಂದಾಗ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಆದರೆ ಅದನ್ನು ಮನುಷ್ಯರು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದನ್ನು ಗ್ರಹಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಕೂಡ ಇಲ್ಲಿ ಮನುಷ್ಯರಿಗೆ ದೇವರು ಕೊಡದಿರೋದ್ರಿಂದ ದೇವರ ವಾಗ್ದಾನದ ಮೇಲೆ ನಾವು ನಂಬಿಕೆಯನ್ನು ಇಟ್ಟಾಗ ಖಂಡಿತವಾಗ್ಲೂ ಕೂಡ ನಾವು ಆ ವಾಗ್ದಾನವನ್ನು ಪಡ್ಕೊಳ್ತಕ್ಕಂಥ ಮಕ್ಕಳಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಕೈ ಮೋಟುಗೈ ಅಲ್ಲ ಅಂತ ದೇವರು ಹೇಳ್ತಾರೆ. ನನ್ನ ಕೈ ಮೋಟುಗೈ ಅಲ್ಲ, ನನ್ನ ಕೈ ಧರ್ಮದ ಬಲಗೈ, ಎಷ್ಟು ಕೊಡ್ತಕ್ಕಂಥ ಕೈ ಅಂತ ಹೇಳ್ತಾರೆ. ಈಗ ಅಣ್ಣಳಿಗೆ ಪ್ರವಾದಿಯು ಇನ್ನು 1 ವರ್ಷದಲ್ಲಿ ನಿನಗೆ ಮಗು ಹುಟ್ಟುತ್ತಮ್ಮ, ನೀನು ಧೈರ್ಯವಾಗಿ ಮನೆಗೆ ಹೋಗು ಅಂತ ಹೇಳಿದಾಗ ಅವಳ ಪ್ರಾರ್ಥನೆಯ ಫಲವ ಅಥವಾ ದೇವರ ನಡೆಸುವಿಕೆನ ಶ್ರೀಮತಿ ಈಶ್ವರಿ ಅವರೇ? ಇದು ಎರಡೂ ಬರ್ತದೆ. ದೇವರ ಒಂದು ನಡೆಸುವಿಕೆನೂ ಇದೆ, ಮತ್ತು ಆಕೆ ಎಡೆಬಿಡದೇ ಪ್ರಾರ್ಥನೆ ಮಾಡ್ತಿದ್ದನ್ನು ಅವಳ ಒಂದು ಜೀವಿತವನ್ನು, ಅವಳ ಪ್ರಾರ್ಥನೆ ಶಕ್ತಿಯನ್ನು ತೋರಿಸ್ತದೆ. ಇನ್ನೊಂದು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ನಾವು ಮರಿತಿದ್ದೀವಿ ನನ್ನ ಚರ್ಚೆಯಲ್ಲಿ. ನನ್ನ ಅನಿಸಿಕೆ, ಸ್ತ್ರೀಯರು ಧಾರಾವಾಹಿಯಲ್ಲಿ ಸಾಕಷ್ಟು ಸಮಯಗಳನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ ನಾವು ಈಗಾಗಲೇ ನಾವು ರಿಸರ್ಚ್ ಅಲ್ಲಿ ನೋಡಿದ್ದೇವೆ. ಸ್ತ್ರೀಯರು ಧಾರಾವಾಹಿ ಎಷ್ಟು ನೋಡ್ತಾರೆ ಅಂದರೆ, ಒಂದಿನ ಕರೆಂಟ್ ಹೋಗ್ಬಿಟ್ರೆ ಇನ್ನೊಂದು ದಿನಕ್ಕೆ ಫೋನ್ ಮಾಡಿ ಕೇಳ್ತಾರಂತೆ, ನಿಮ್ಮ ಏರಿಯಲ್ಲಿ ಕರೆಂಟ್ ಇತ್ತಾ? ಇಲ್ಲಿ ಅಣ್ಣಳು ಸಮಯಕ್ಕೆ ಸರಿಯಾಗಿ ಸಭೆಗೆ ಹೋಗಿ ಪ್ರಾರ್ಥನೆ ಮಾಡಿ ಎಡಬಿಡದೆ, ಶ್ರೀಮತಿ ಈಶ್ವರಿ ಅವರು ಹೇಳು, ಎಡಬಿಡದೆ ಪ್ರಾರ್ಥನೆ ಮಾಡಿ ಅವಳಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ
ಇಸ್ಕೊಂಡಿದ್ದಾಳೆ ದೇವರ ಹತ್ರ. ಸೊ ಸ್ತ್ರೀಯರು, ಸತ್ಯವೇದ ಸ್ತ್ರೀಯರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಸ್ತ್ರೀಯರು ಪ್ರಾರ್ಥನೆಗೆ ಮತ್ತು ಉಪವಾಸ ಜಪಕ್ಕೆ ಮತ್ತು ಸಭೆಗೆ ಹೋಗ್ತಕ್ಕಂಥ ವಿಚಾರಗಳಿಗೆ ಸಾಕಷ್ಟು ಮಾಹಿತಿಯನ್ನ ಮತ್ತು ಒಂದು ಒತ್ತಡನ ನೀಡಿದಾಗ ಅವಳು ಒಂದು ಮಾದರಿ ಆಗ್ತಾಳೆ ಅಲ್ವೇ? ಹೌದು, ಅದು ಉಪವಾಸ ಪ್ರಾರ್ಥನೆ ಅನ್ನೋದು ಭಾಳ ಶಕ್ತಿ, ಅದು ಬಲ ಕೊಡ್ತದೆ, ಶಕ್ತಿ ಕೊಡ್ತದೆ, ಅದು ಖಂಡಿತ ನೆರವೇರ್ತದೆ. ಸೊ ಒಂದಲ್ಲ ಒಂದು ಕಾಲದಲ್ಲಿ ಅದು ನೆರವೇರ್ತದೆ. ನಾವೇನು ಮಾಡಬೇಕಂದ್ರೆ ತಾಳ್ಮೆಯಿಂದ ಕಾದು, ದೇವರ ಚಿತ್ತದಂತೆ ನಾವು ಕಾದು ಅದನ್ನು ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾ ಇರಬೇಕು. ಸೊ ಸ್ತ್ರೀಯರು ಪ್ರಾರ್ಥನೆ ಮಾಡುವಾಗ ಅವರು ಮನೆಗೆ ಒಂದು ಉದಾಹರಣೆಯಾಗಿರ್ತಾರೆ. ಅವರ ಮಕ್ಕಳು ಹೇಳ್ತದೆ ನೂಲಂತೆ ಸೀರೆ, ತಾಯಿಯಂತೆ ಮಗಳು ಅಂತ ಹೇಳ್ತಾರೆ. ಸೊ ಈಗ ಮಕ್ಕಳು ನಾವು ಪ್ರಾರ್ಥನೆ ಮಾಡ್ತಿಲ್ಲ ಅಂದ್ರೆ ಪೋಷಕರೇ ಅದಕ್ಕೆ ಕಾರಣ. ಒಂದು ಸಣ್ಣ ವಿರಾಮಕ್ಕೆ ಹೋಗ್ತಾ ಇದ್ದೀವಿ. ವಿರಾಮದ ನಂತರ ನಮ್ಮ ಚರ್ಚೆನ ಮುಂದುವರಿಸೋಣ. ಏನಾಯ್ತು ಮುಂದೆ ಒಂದು ನೋಡಿ, ಒಂದು ಸಣ್ಣ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಎಡಬಿಡದೆ ಪ್ರಾರ್ಥನೆ ಮಾಡಿದಂತ ಅಣ್ಣಳ ಬಗ್ಗೆ ನಮ್ಮ ಚರ್ಚೆ ಜಾರಿ ಇದೆ. ಸ್ತ್ರೀಯರು ಪ್ರಾರ್ಥನೆಗೆ ಮಹತ್ವವನ್ನು ನೀಡಬೇಕು. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಶ್ರೀಮತಿ ಈಶ್ವರಿ ಅವರೇ, ನಾವು ಈ ಅಣ್ಣಳ ಬಗ್ಗೆ ಮಾತಾಡಬೇಕಾದ್ರೆ ಎಡಬಿಡದೆ ಪ್ರಾರ್ಥನೆ ಮಾಡಿ ಅವಳಿಗೆ ಬೇಕಾಗಿರ್ತಕ್ಕಂಥದನ್ನ ದೇವರ ಕೈಯನ್ನ ಪಡ್ಕೊಂಡ. ಈಗ ಪ್ರಾರ್ಥನೆಗೆ ಸಮಯ ಎಷ್ಟೋ ಧರ್ಮಗಳಲ್ಲಿ ನಾವು ನೋಡ್ತೇವೆ, ಅವರು ಸಮಯವನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಕ್ರೈಸ್ತರ ನಾವೇ ಯಾವಾಗ ಸಮಯ ಸಿಗುತ್ತೋ ಆವಾಗ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ಏನಾದ್ರೂ ಸೂಕ್ತವಾದ ಸಮಯವಿದೆಯಾ? ಅದು ಸಮಯ ಇದೆ, ನಾವು ನಿಗದಿಪಡಿಸ್ಕೊಳ್ಬೇಕು. ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು 7-7-7 ಅಂತ ನಾವು ನಮ್ಮ ಸಭೆಗಳಲ್ಲಿ ಅಳವಡಿಸ್ಕೊಳ್ತೇವೆ. 7 ದಿವಸಗಳಲ್ಲಿ ಬೆಳಗ್ಗೆ 7 ಗಂಟೆ ಪ್ರಾರ್ಥನೆ ಮಾಡುವುದು ಮತ್ತು ಸಂಜೆ 7 ಗಂಟೆ ತಪ್ಪದೆ ನಾವು ಪ್ರಾರ್ಥನೆ ಮಾಡಿದ್ರೆ ನಮಗೊಂದು ಪವಿತ್ರಾತ್ಮನ ಶಕ್ತಿ ಬಲ ಸಿಗ್ತದೆ ಮತ್ತು ನಮ್ಮ ಪ್ರಾರ್ಥನೆಗೆ ಸದುತ್ತರ ಖಂಡಿತ ಸಿಗ್ತದೆ. ನಾನು ಅದ್ರ ಬಗ್ಗೆ ಕೇಳಿದ್ದೀನಿ. ಇಡೀ ಲೋಕದಲ್ಲಿ ನಿಮ್ಮ ಸಭೆ ಎಲ್ಲ ಸೇರ್ಕೊಂಡು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತೆ. ಇಂಗ್ಲೀಷಲ್ಲಿ ಇಂಟರ್ಮೀಡಿಯೇಟರಿ ಪ್ರೇಯರ್ ಅಂತಾರೆ, ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು. ನಾವು ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಫಲ ಜಾಸ್ತಿ ಇದೆ. ನಿಮ್ಮ ಸಭೆಯಲ್ಲಿ ಏನಾದ್ರೂ ಇದನ್ನ ಪಾಲನೆ ಮಾಡ್ತಾ ಇದ್ರ ಶ್ರೀಮತಿ? ಖಂಡಿತ ಪಾಸ್ಟರ್, ಖಂಡಿತ. ಯಾಕೆಂತಂದ್ರೆ ನಿಮ್ಗೆ ಏನಾದ್ರೂ ಉತ್ತರ ಸಿಕ್ಕಿದೆಯಾ? ಬೇಕಾದಷ್ಟು ಸಿಕ್ಕಿದೆ. ಎಷ್ಟೋ ಕಾಯಿಲೆ ಕಷ್ಟಗಳನ್ನ ಗುಣವಾಗಿರೋರು ಬಂದು ಇದಕ್ಕೆ ಸಾಕ್ಷಿಯನ್ನ ಕೊಟ್ಟಿರೋದು ಕೂಡ ನಮ್ಮ ಸಭೆಗಳಲ್ಲಿ ಸಾಕಷ್ಟು ನಡೆದಿದೆ. ನಾವು ಯಾವಾಗ ಒಂದು ಸಮಯನ ಇಟ್ಕೊಂಡ್ಕೊಳ್ತೀವೋ, ಸತ್ಯವೇದ ಹೇಳ್ತಾ ಇದೆ, ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಸಮಯದಲ್ಲಿ ದೇವರು ಪರಲೋಕ ರಾಜ್ಯದಲ್ಲಿ ನಮ್ಮ ಕಡೆ ದೃಷ್ಟಿಯನ್ನು ಇಡ್ತಾ ಇದ್ದಾರಂತೆ. ನನ್ನ ಮಕ್ಕಳು ಏನನ್ನ ಕೇಳ್ಕೊಳ್ಳಿಕ್ಕೆ ಇವತ್ತು ಬಂದಿರ್ಬೋದು ಅಂತ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಒಂದು ಸಮಯವನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಉದ್ದೇಶ ಇದು. ಆ ಸಮಯದಲ್ಲಿ ನಮಗೆ ಒಂದು ತಕ್ಕ ಉತ್ತರವನ್ನು ಕಂಡುಕೊಳ್ತಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ಇವತ್ತು ನಮ್ಮಲ್ಲೇ ಕೂಡ. ಬಹಳ ವರ್ಷಗಳ ಹಿಂದೆ ಒಂದು ಚರ್ಚೆಯನ್ನು ನಡೆಸಿದ್ದೆ ನಾನು. ಅದರಲ್ಲಿ ಹೇಳಿದ್ರೆ ನಾವು ಪೂಜಿಸ್ತಕ್ಕಂಥ ದೇವರು ಸಮಯಬದ್ಧರಾಗಿರ್ತಕ್ಕಂಥ ಒಂದು ದೇವರು ಅಂತ. ಸೊ ಸಮಯಕ್ಕೆ ಸಾಕಷ್ಟು ಮಹತ್ವವನ್ನು ನೀಡ್ತಕ್ಕಂಥ, ಅದಕ್ಕೆ ತಾನೇ ನಾವು ಈ ದಿನದಲ್ಲಿ ಪ್ರಾರ್ಥನೆ ಮಾಡಬೇಕು, ಈ ದಿನದಲ್ಲಿ ಸಭೆಗೆ ಹೋಗ್ಬೇಕು ಅಂತ ನಾವು ನಿರ್ಧಾರಕ್ಕೆ ಬಂದಿದ್ದೇವೆ. ಸೊ ಈ 7 ದಿನಗಳು ಬೆಳಗ್ಗೆ 7 ಗಂಟೆಗೆ ಸಾಯಂಕಾಲ 7 ಗಂಟೆಗೆ ಮಾಡಿದಾಗ ಇಡೀ ಲೋಕದಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತರು ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯ. ಅದರ ಮೂಲಕ ನಮಗೆ ಖಂಡಿತವಾಗ್ಲೂ ಆಶೀರ್ವಾದ ಸಿಗುತ್ತೆ. ಈಗ ಮಗುವನ್ನ ಕಂಡುಕೊಂಡ್ಲ ಅಥವಾ ಮಗು ಸಿಕ್ತಾ ಪ್ರವಾದಿ ಹೇಳಿದ ತರಾನೇ ಏನಾಯ್ತು ಶ್ರೀಮತಿ ಈಶ್ವರಿ? ಮಗು ಅವಳು ಪಡಿತಾಳೆ, ಖಂಡಿತ ಪಡೆದು ಭಾಳಷ್ಟು ಆನಂದದಿಂದ ಆತನಿಗೆ ಸಂಯಮೇಲನು ಅಂತ ಹೆಸರಿಡ್ತಾನೆ. ಆಮೇಲೆ ಅದನ್ನ ಆ ಮಗುವನ್ನು ತೆಗೆದುಕೊಂಡು ಹೋಗಿ ದೇವಾಲಯಕ್ಕೆ ಒಪ್ಪಿಸೋದನ್ನ ನೋಡಿ. ಈಗ ನಾನು ಅಬ್ರಾಹ್ಮನ ವಿಷಯದಲ್ಲೂ ನೋಡಿದ್ದೀನಿ, ಅನ್ನಾಳ ವಿಷಯದಲ್ಲೂ ಕೂಡ ನೋಡ್ತೀನಿ. ಆ ದೇವರ ನಡೆಸುವಿಕೆ ಒಂಥರ ವ್ಯತ್ಯಾಸವಾಗಿರ್ತಕ್ಕಂಥ ನಡೆಸುವಿಕೆ. ಮಗು ಇಲ್ಲ ಮಗುಗೋಸ್ಕರ ಇಷ್ಟು ಕಷ್ಟಪಟ್ಟಿದ್ದೀನಿ, ಬಂಜೆ ಅಂತಕ್ಕಂಥ ಹೆಸರು ಪಡ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಸಹೋದರಿ ಬೇರೆ ಇವಳಿಗೆ ಮಗು ಆಗೋದಿಲ್ಲ ಅಂತ ಎಷ್ಟೋ ಕಿರ್ಕೊಳಕ್ ಕೊಟ್ಟಿದ್ದಾಳೆ. ತುಂಬಾ ವರ್ಷಗಳ ನಂತರ ಪ್ರಾರ್ಥನೆ ನಂತರ ದೇವ್ರು ನಮ್ಗೊಂದು ಮಗು ಕೊಡ್ತಾನೆ, ಆ ಮಗುನ ತಗೊಂಡೋಗಿ ದೇವಸ್ಥಾನಕ್ಕೆ ಬಿಟ್ಬಿಟ್ಟಿದ್ದಾಳೆ. ಇದರ ಉದ್ದೇಶ? ಅವಳ ನಂಬಿಕೆಯನ್ನು ನೋಡ್ಬೋದು ಬೋಧಕರೆಯಲ್ಲಿ. ಏಕೆಂತಂದ್ರೆ ಅವಳಿಗೆ ಆ ಬಂಜೆತನ ಅಂತಕ್ಕಂಥ ಆ ಒಂದು ಕಷ್ಟದ ಹೆಸರಿನಿಂದ ಅವಳು ಹೊರಗಡೆ ಬರೋದು ಬೇಕಾಗಿತ್ತು. ಇವತ್ತು ನಾನು ಒಂದು ಮಗುವನ್ನು ಹಡ್ದಿದ್ದೀನಿ ಅಂತ ಸಮಾಜ ದೃಷ್ಟಿ ಇಟ್ಟರೆ ಸಾಕಪ್ಪ, ನನಗೆ ಆ ದೇವ್ರು ಕೊಟ್ಟಂಥ ಮಗು ತಗೋ, ನಿನ್ನ ಸೇವೆಗಾಗಿ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಆಕೆ ದೇವರ ಒಂದು ಸೇವೆಗೆ ಇಲ್ಲೇ ಬಿಟ್ಲು. ಇನ್ನೊಂದು ನಾವು ತಿಳ್ಕೊಳ್ಬೋದು, ಇಲ್ಲಿ ನಾವು ದೇವರ ಒಂದು ಕೆಲಸ ಕಾರ್ಯಗಳನ್ನು ನಮ್ಮ ಈ ಮನುಷ್ಯ ಜ್ಞಾನಕ್ಕೆ ಖಂಡಿತವಾಗ್ಲೂ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾರಿ ನಾವು ದೇವರಿಗೆ ಒಂದು ಹರಕೆಯನ್ನು ಹೇಳ್ತಾ ಇದ್ದಾರೆ, ನೀವು ಮಾಡಿದ ಹರಕೆಗಳನ್ನು ಪರಾತ್ಮನಿಗೆ ನೀವು ಸಲ್ಲಿಸಿರಿ ಅಂತ ಹೇಳ್ತಾ ಇದ್ದಾಳೆ. ಇವಳು ಪ್ರಾರ್ಥನೆ ಮಾಡುವಾಗ ಕೇಳ್ಕೊಂಡ್ಲು, ನೀನು ನನಗೆ ಒಂದು ಮಗುವನ್ನು ಕೊಟ್ಟರೆ ನಾನು ಅದನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿದ್ಲು. ಆ ಮಾತಿನಂತೆ ಆಕೆ
ದೇವರ ಒಂದು ಸೇವೆಗೋಸ್ಕರ ಮಗುವನ್ನ ಅಂದ್ರೆ ಮಾತಿನಂತೆ ಅವಳು ನಡ್ಕೊಳ್ತಾಳೆ ಅಂತ. ಅವಳು ಹೇಳಿದ ಮಾತಿನಂತೆ ಅವಳು. ಇಲ್ಲ, ನಾನು ಕೇಳ್ತಕ್ಕಂಥ ಈ ಲೋಕದ ಒಂದು ವಿಷಯದಲ್ಲಿ ಮಾತಾಡ್ತೇನೆ. ತುಂಬಾ ದಿನಗಳಿಂದ ನನಗೊಂದು ಕಾರ್ ಬೇಕು, ನಾನು ಕಾರ್ ತಗೊಬೇಕು ಅಂತ ಆಸೆ. ಕಾರ್ ಸಿಕ್ಬಿಡ್ತು ನನಗೆ. ತುಂಬಾ ದಿನಗಳಿಂದ ಆ ಕಾರ್ನ ಓಡಿಸ್ತಾ ಇದ್ದೀನಿ. ತುಂಬಾ ಸಂತೋಷ ನನಗೆ, ಕ್ಷಮಿಸಿ, ತುಂಬಾ ಸಂತೋಷ ನನಗೆ. ನಾನು ಆ ಕಾರ್ನ ತಗೊಂಡೋಗ್ಬಿಟ್ಟು ಚರ್ಚಲ್ಲಿ ಬಿಟ್ಬಿಟ್ಟು ಆ ಚರ್ಚ್ನವರೇ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರೆ ಅದು ಯಾವ ರೀತಿ ಆಗುತ್ತೆ? ಅದು ಹೆಂಗ್ ನಾವು ತಗೊಬೇಕು ಅದನ್ನ? ನಾನು ತುಂಬಾ ದಿನಗಳಿಂದ ಇದನ್ನ ಯೋಚನೆ ಮಾಡಿ ನೋಡಿದ್ದೇನೆ. ಆವಾಗ ನನಗೆ ಬಂದಿರ್ತಕ್ಕಂಥ ಉತ್ತರ, ಗಿವ್ ಯುವರ್ ಬೆಸ್ಟ್ ಟು ಗಾಡ್ ಅಂತ ಹೇಳ್ತಾರೆ. ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನ ದೇವ್ರಿಗೆ ಕೊಡಿ ಅಂತ ಒಂದು ವಿಷಯ. ನಿಮ್ಮ ಅನಿಸಿಕೆ ಶ್ರೀಮತಿ ಈಶ್ವರಿ? ಈಗ ಒಂದು ವೇಳೆ ನಮಗೆ ಕಾರನ್ನು ಪಡೆದಿದ್ದೀನಿ ಅಥವಾ ಕಾರು ಸೇವೆಗಾಗಿ ಪಡಬೇಕು ಅನ್ನುವಾಗ ನಾವು ಕೊಟ್ಟರೆ ಅದು ದೇವರ ಆಶೀರ್ವಾದ ಇನ್ನೂ ಹೆಚ್ಚಾಗಿ ಆಗ್ತದೆ ಅಂತ. 5 ಪಟ್ಟಷ್ಟು ಆಗ್ತದೆ. ಈಗ ಅದೇ ರೀತಿ ಅಣ್ಣಳು ಅನುಭವಿಸಿದಳು ಅಂತ ನೋಡ್ತೀವಿ. ಆಕೆಗೆ ಮತ್ತೆ ಮುಂದೆ ಅವಳಿಗೆ ಭಾಳಷ್ಟು ಆಗ್ತದೆ. 3 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ದೇವರು ಆಕೆಗೆ ಕೊಡ್ತಾವೆ. ಸೊ ನಮ್ಮ ಹತ್ರ ಇರ್ತಕ್ಕಂಥ ಅತಿ ಉತ್ತಮ ದೇವರಿಗಿಂತ ನಮ್ದು ಯಾವುದು ಉತ್ತಮ ಅಲ್ಲ. ನಾವು ಪಡ್ಕೊಂಡಿರ್ತಕ್ಕಂಥ ಎಲ್ಲಾ ಆಶೀರ್ವಾದಗಳಲ್ಲಿ ದೇವರಿಗಿಂತ ಯಾವುದು ಉತ್ತಮವಾಗಲ್ಲ. ಆದ್ರೆ ಅದರಲ್ಲಿ ಈ ಲೋಕದ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ವಿಷಯ ನಮಗೆ ಸಿಕ್ಕಿದಾಗ ಅದನ್ನ ನಾವು ತಗೊಂಡೋಗಿ ದೇವ್ರಿಗೆ ಕೊಟ್ಟಾಗ, ಅದು ಹಣಕಾಸು ವಿಚಾರವಾಗಿರ್ಬೋದು, ನಮ್ಮ ದಶಾಂಶ ಇರ್ಬೋದು, ಅಥವಾ ಏನೇ ಇರ್ಬೋದು, ಅಥವಾ ನಮ್ಮ ಮಕ್ಕಳ ತಲಾಂತನ್ನ. ಈಗ ಕೆಲವು ಮಕ್ಕಳಿಗೆ ಮ್ಯೂಸಿಕ್ ಅನ್ನ ಬಿಡಿಸ್ತಾರೆ. ಶ್ರೀಮತಿ ಈಶ್ವರಿ ಅವರೇ, ನಿಮ್ಮ ಮಗನು ಸಾಕಷ್ಟು ವಾದ್ಯಗೋಷ್ಠಿಯನ್ನ, ರಾಗವನ್ನ ಹಾಡ್ತಾನೆ, ಕೀಬೋರ್ಡನ್ನ ಮಾಡ್ತಾರೆ ಮತ್ತು ವೈದ್ಯಕರಾಗಿದ್ದಾರೆ, ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಸಹ ನೀವು ಅವನಿಗೆ ಚಿಕ್ಕದ್ರಿಂದ ಅವರಿಗೆ ನೀವು ಹೇಳ್ಕೊಟ್ಟಿದ್ದೀರಾ ನೀವು ದೇವರ ಸೇವೆಗೋಸ್ಕರ ನಿನ್ನ ಒಂದು ತಲಾಂತನ ಉಪಯೋಗಿಸ್ಬೇಕು ಅಂತ? ಅಂದರೆ ನಾವು ಪ್ರಾರ್ಥನೆ ಮಾಡುವಾಗ ಆತನು ಚಿಕ್ಕದ್ರಿಂದನೇ ಸ್ವಲ್ಪ ಬಾರಿಸೋದು, ಈ ಮ್ಯೂಸಿಕ್ ಹಾಡೋದನ್ನು ಕಲಿತು ಅವನಿಗೆ ಈ ಒಂದು ಸೇವೆಯಲ್ಲಿ ನಿನಗೆ ಈ ಒಂದು ಮ್ಯೂಸಿಕಲ್ಲಿ ಆಸಕ್ತಿ ಇದ್ದರೆ ಇದು ದೇವ್ರಿಗಾಗಿ ನೀನು ಒಪ್ಪಿಸು, ನಿನ್ನ ತಲಾಂತು ಹೆಚ್ಚಾಗ್ತದೆ ಅಂತ ಅವನಿಗೆ ಹೇಳ್ತಾ ಇದ್ದಾಗ ಅವನು ಈ ರೀತಿ ಅವನು ಬೆಳೆದಿದ್ದಾನೆ. ಅಂದರೆ ಇದೇ ಮಕ್ಕಳು ನಾವೇನು ಮಾಡಬೇಕಂದ್ರೆ ಇದರಲ್ಲಿ ತಿಳ್ಕೊಬೇಕು, ನಾವು ದೇವರ ಸ್ಥಾನ ಮೊದಲು ಕೊಟ್ಟು ದೇವರ ಸೇವೆಗಾಗಿ ನಮ್ಮ ತಲಾಂತಗಳನ್ನು ಉಪಯೋಗಿಸ್ಕೊಂಡ್ರೆ ಅದು ಇನ್ನೂ ಹೆಚ್ಚಾಗ್ತದೆ ಅಂತ. ಸೊ ನೀವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ದೇವರ ರಾಜ್ಯ ಮತ್ತು ಅವನ ನೀತಿಗಾಗಿ ತಾವು ಕಪ್ಪಡಿ ಎಲ್ಲವನ್ನ ದೇವರು ನಿಮ್ಗೆ ಸೇರಿಸ್ಕೊಡ್ತಾನೆ. ಆದರೆ ಎಡೆಬಿಡದೆ ಪ್ರಾರ್ಥನೆ ಮಾಡಿ ಅಂತ ನೀವು ಹೇಳಿದ್ದೀರಾ. ಎಡೆಬಿಡದೆ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ನಮಗೆ ಸಿಗುತ್ತೆ ಅಂತ. ಈಗ ಬಂಜೆತನ ಎಷ್ಟೋ ಪೋಷಕರು, ಮಕ್ಕಳಿಲ್ಲದೆ ಇರ್ತಕ್ಕಂಥ ಪೋಷಕರಿಗೆ ಈ ಅಣ್ಣಾಳ್ ಎಂಬತಕ್ಕಂಥ ಸ್ತ್ರೀ ಹತ್ರ ನಾವು ಕಲಿಯೋದು, ಎಡೆಬಿಡದೆ ಪ್ರಾರ್ಥನೆ ನೀವು ಮಾಡಿದ್ರೆ ನಿಮಗೆ ಮಕ್ಕಳಿಲ್ಲ ಅಂದರೆ ಖಂಡಿತವಾಗ್ಲೂ ದೇವರು ಅದನ್ನು ಸೂಕ್ತವಾದ ಸಮಯದಲ್ಲಿ, ಪ್ರಸಂಗಿ 3ನೇ ಅಧ್ಯಾಯ 11ನೇ ವಚನದಲ್ಲಿ ನಿಮಗೆ ದೇವರು ನಿಮಗೆ ಕೊಡ್ತಾನೆ ಅಂತ ನಾವು ಈ ಒಂದು ಸ್ತ್ರೀಯ ಮೂಲಕ ಕಲ್ತಿದ್ದೇವೆ. ಮಾಹಿತಿ ನೀಡೋದಕ್ಕಾಗಿ ನಿಮಗೆ ವಂದನೆಗಳು, ನಿಮಗೂ ವಂದನೆಗಳು. ಪ್ರಿಯ ವೀಕ್ಷಕರೇ, ಮಕ್ಕಳಿಲ್ವಾ ನಿಮಗೆ? ಎಷ್ಟೋ ವರ್ಷಗಳಿಂದ ಮಕ್ಕಳಿಲ್ವಾ ನಿಮಗೆ? ನೀವು ಮಾಡಬೇಕಾಗಿರೋದು ಇಷ್ಟೇ, ಮೊಣಕಾಲೂರಿ ದೇವರಲ್ಲಿ ಕೇಳ್ರಿ. ಅವ್ರದ್ದು ಮೋಟಗೈ ಅಲ್ಲ, ಧರ್ಮದ ಬಲಗೈಯಲ್ಲಿ ದೇವರು ನಿಮಗೆ ಸೂಕ್ತವಾದ ಸಮಯದಲ್ಲಿ ನಿಮಗೆ ಮಕ್ಕಳನ್ನು ನೀಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಬೇಗನೆ ಒಂದು ಮಗುವನ್ನ ಹೆರುವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.